33 ವರ್ಷಗಳ ಇತಿಹಾಸ. ಮೊದಲ ಬಾರಿಗೆ ಆಪ್ಕಿ ಅದಾಲತ್ನ ಕಟ್ಕಟೆಯಲ್ಲಿ ನಿಲ್ಲೋದು ನಮ್ಮ ಕನ್ನಡಿಗ ಯಶ್. 3 ದಶಕಗಳಿಗೂ ಹೆಚ್ಚು ಕಾಲ ಭಾರತದ ದೊಡ್ಡ ದೊಡ್ಡ ಸ್ಟಾರ್ಗಳು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕುಳಿತಿರುವ ರಜತ್ ಶರ್ಮಾ ಅವರ ಆಪ್ಕಿ ಅದಾಲತ್ ವೇದಿಕೆಯಲ್ಲಿ ಈಗ ಕನ್ನಡದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್. ಇದು ಕೇವಲ ಯಶ್ಗೆ ಸಿಕ್ಕ ಗೌರವ ಅಲ್ಲ ಬಾಸ್, ಇದು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ನ್ಯಾಷನಲ್ ಸ್ಪಾಟ್ಲೈಟ್. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಹೊರ ರಾಜ್ಯದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಇವತ್ತು ಕನ್ನಡದ ಒಬ್ಬ ನಟನ ಮಾತು ಕೇಳೋಕೆ ಇಡೀ ಭಾರತ ಕಾಯುತ್ತಿದೆ. ಕೆಜಿಎಫ್ ಮೂಲಕ ಕನ್ನಡದ ಗಡಿ ದಾಟಿದ ಯಶ್ ಇಂದು ತನ್ನ ವ್ಯಕ್ತಿತ್ವ, ಕಾನ್ಫಿಡೆನ್ಸ್ ಮತ್ತು ಕನ್ನಡದ ಮೇಲಿನ ಪ್ರೀತಿಯಿಂದ ಮತ್ತೊಂದು ದೊಡ್ಡ ರಾಷ್ಟ್ರೀಯ ವೇದಿಕೆಗೆ ಕಾಲಿಟ್ಟಿದ್ದಾರೆ. ಆದ್ರೆ ಯಶ್ನ ಸ್ಟಾರ್ಡಮ್ಗಿಂತ ಅವರ ಸಿಂಪ್ಲಿಸಿಟಿ ತೋರಿಸಿದ ಒಂದು ಕ್ಷಣ ನೋಡಿ. ಶೂಟ್ನಲ್ಲಿ ಅಗತ್ಯ ಬಿದ್ದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ಯಾನ್ಸ್ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತೇನೆ ಅಂತ ಯಶ್ ಹೇಳಿದಾಗ ಆಡಿಯನ್ಸ್ ಈಗ್ಲೂ ಮಾಡ್ತೀರಾ ಅಂತ ಕೇಳ್ತಾರೆ. ಯಶ್ ಹೇಳಿದ್ದು ಒಂದೇ ಮಾತು, ಎಸ್. ಮಾತು ಕೊಟ್ಟು ಸುಮ್ಮನಾಗಲಿಲ್ಲ, ಮಾತು ಉಳಿಸಿಕೊಂಡರು. ಆಪ್ಕಿ ಅದಾಲತ್ ಶೂಟ್ ಮುಗಿದ ಮೇಲೂ ಅಲ್ಲೇ ಉಳಿದು ಶೂಟ್ಗೆ ಬಂದಿದ್ದವ್ರ ಜೊತೆ ಯಶ್ ಫೋಟೋ ತೆಗೆಸಿಕೊಂಡರು. ಇದೇ ಅಲ್ವಾ ಬಾಸ್, ರಾಕಿಂಗ್ ಸ್ಟಾರ್ ಅನ್ನೋದು ಹೆಸರಲ್ಲ, ಜನರ ಜೊತೆಗಿನ ರಿಲೇಶನ್ಶಿಪ್. ಮತ್ತೊಂದು ಕಡೆ ಭಾರತದ ಅತಿ ದೊಡ್ಡ ಕ್ವಿಜ್ ವೇದಿಕೆ ಕೆಬಿಸಿಯಲ್ಲಿ ಸ್ವತಃ ಅಮಿತಾಬ್ ಬಚ್ಚನ್ ಕೇಳಿದ ಪ್ರಶ್ನೆ: ರಜನಿಕಾಂತ್ ಇಸ್ ಸೂಪರ್, ಚಿರಂಜೀವಿ ಇಸ್ ಮೆಗಾ, ಪವನ್ ಕಲ್ಯಾಣ್ ಇಸ್ ಪವರ್. Then what is Yash? Options ನಲ್ಲಿ ಡಾನ್ಸಿಂಗ್, ರಾಕಿಂಗ್, ಫ್ಲಾಂಬಾಯಿಂಟ್, ಡೈನಾಮಿಕ್. ಆನ್ಸರ್ ರಾಕಿಂಗ್. ಯೋಚಿಸಿ ನೋಡಿ. ಒಂದು ಕಾಲದಲ್ಲಿ ಕರ್ನಾಟಕದೊಳಗೆ ಕೇಳಿಸುತ್ತಿದ್ದ ರಾಕಿಂಗ್ ಸ್ಟಾರ್ ಅನ್ನೋ ಹೆಸರು ಇವತ್ತು ಕೆಬಿಸಿಯಲ್ಲಿ ನ್ಯಾಷನಲ್ ಕ್ವೆಶ್ಚನ್. ಆದರೆ ಈಗ ಅಸಲಿ ಆಟ ನಮ್ಮದು. ಯಾಕಂದ್ರೆ ಕನ್ನಡಿಗರು ಒಮ್ಮೆ ಯಾರನ್ನಾದ್ರೂ ಹೃದಯದಿಂದ ಒಪ್ಪಿಕೊಂಡ್ರೆ ಅದು ಫ್ಯಾನ್ ಫಾಲೋವಿಂಗ್ ಅಲ್ಲ ಗುರು, ಫ್ಯಾಮಿಲಿ ಫೀಲಿಂಗ್. ಅದಕ್ಕೆ ನನ್ನದೊಂದು ಪ್ರಿಡಿಕ್ಷನ್: ಈ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಅದರ ವ್ಯೂವರ್ಶಿಪ್ ಮತ್ತು ಡಿಜಿಟಲ್ ನಂಬರ್ಸ್ ಮೇಲೆ ಒಂದು ಕಣ್ಣಿಟ್ಟಿರಿ. ಕನ್ನಡಿಗರು ಏನ್ ಮಾಡಬಲ್ಲರು ಅನ್ನೋದನ್ನ ಮತ್ತೊಮ್ಮೆ ಭಾರತಕ್ಕೆ ತೋರಿಸೋಣ. ಯಶ್ ಗೆಲ್ಲೋದು ಒಬ್ಬ ವ್ಯಕ್ತಿಯ ಗೆಲುವಾಗಿರಬಹುದು, ಆದರೆ ಕನ್ನಡ ಗೆದ್ದಾಗ ಅದು 7 ಕೋಟಿ ಕನ್ನಡಿಗರ ಸಂಭ್ರಮ. ಯಶ್ ಅವರಿಗಾಗಿ ಮಾತ್ರ ಅಲ್ಲ, ಕನ್ನಡಕ್ಕಾಗಿ ಈ ಎಪಿಸೋಡ್ ನೋಡ್ತೀರಾ?